ಉತ್ತಮ ಆದಾಯವನ್ನ ಗಳಿಸಲು ಮುಂದಾಗಬೇಕು ಎಂದು ಚಿತ್ರದುರ್ಗ ರೇಷ್ಮೆ ವಿಜ್ಞಾನಿ ವೈ ಶ್ರೀನಿವಾಸುಲು ಹೇಳಿದ್ದಾರೆ. ಶುಕ್ರವಾರ ಹೋಬಳಿಯ ಎನ್ ಮಹದೇವಪುರ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸಂಶೋಧನಾ ವಿಸ್ತರಣಾ ಕೇಂದ್ರ ರೇಷ್ಮೆ ಸಂಶೋಧನಾ ಕೇಂದ್ರ ಕೊಡತಿ ಬೆಂಗಳೂರು ಇದರ ಅಂಗಸಂಸ್ಥೆ ಕೇಂದ್ರ ರೇಷ್ಮೆ ಮಂಡಳಿ ಭಾರತ ಸರ್ಕಾರ ಚಿತ್ರದುರ್ಗ ವತಿಯಿಂದ ಫಾರ್ಮಸಿ ಸಿಲ್ಕ್ ತರಬೇತಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ರೇಷ್ಮೆ ಹಿರಿಯ ತಾಂತ್ರಿಕ ಸಹಾಯಕ ಜಿ ಪಾಪಯ್ಯ, ಚಳ್ಳಕೆರೆ ರೇಷ್ಮೆ ಇಲಾಖೆ ನಿರೀಕ್ಷಕ ಡಿಟಿ ಬೋರಯ್ಯ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿ ನಾಗರಾಜ್, ಬಾಬುಸ್ವಾಮಿ ಸೇರಿದಂತೆ ರೇಷ್ಮೆ ಮಹಿಳಾ ಬೆಳೆಗಾರರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತೇಳಿ ಕೇಂದ್ರ ರೇಷ್ಮೆ ಬೋರ್ಡು ಚಿತ್ರದುರ್ಗ ಎಕ್ಸ್ಟೆನ್ಷನ್ ಆಫೀಸಲ್ಲಿ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ಮಹದೇವಪುರ ಅಂತ ಗ್ರಾಮದಲ್ಲಿ ಫಾರ್ಮರ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೇಳಿ ಇವತ್ತು ನಾವು 3 ದಿನ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬರು ಫಾರ್ಮರ್ಗೂ ಎಲ್ಲ ಅರಿವಿರುತ್ತೆ ಒಂದು ರೇಷ್ಮೆ ಬೆಳೆನ ಯಾವ ಥರ ಬೆಳಿಬೇಕಂತೇಳಿ. ಆದರೆ ಅದರಲ್ಲಿ ಕೆಲವೊಂದು ನೈಪುಣ್ಯತೆ ಅಂದರೆ ಪ್ರೂನಿಂಗ್ ಇರ್ಬೋದು, ರೇಷ್ಮೆ ಮನೆಯನ್ನು ತೊಳೆಯೋದು ಇರ್ಬೋದು, ಕೆಲವೊಂದು ಆಸ್ಪೆಕ್ಟ್ಗಳು ಏನಿರ್ತವೆ ಅದರಲ್ಲಿ ಸ್ವಲ್ಪ ನೈಪುಣ್ಯತೆಯನ್ನು ಹೊಂದ್ಕೊಂಡು ಅತಿ ಹೆಚ್ಚು ಲಾಭ ತಗೊಬರ್ಬೇಕನ್ನೋ ಒಂದು ಕೇಂದ್ರ ರೇಷ್ಮೆ ಬೋರ್ಡಿಂದ ಈ ಕಾರ್ಯಕ್ರಮವನ್ನು ಜಾರಿಗೊಳ್ಳಲಾಗಿದೆ. ಇವತ್ತು ಈ ಗ್ರಾಮದಲ್ಲೇ ಪ್ರತ್ಯೇಕವಾಗಿ ಒಂದು ನಮ್ಮ ವುಮನ್ ರೇರರ್ಸ್ ಅಂದರೆ ಒಂದು ಮಹಿಳೆಯರು ರೇಷ್ಮೆ ಬೆಳೆಗಾರರು ಏನಿದ್ದಾರೆ ಅವ್ರಿಗೆ ಒಂದು ಒತ್ತು ಕೊಟ್ಟು ಒಂದು ರೇಷ್ಮೆ ಮನೆಯಲ್ಲಿ ಯಾವ ಥರ ಏನೇನು ಜಾಗ್ರತೆ ತಗೋಬೇಕು, ಒಂದು ತೋಟ ನಿರ್ವಹಣೆಯಲ್ಲಿ ಏನೇನು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. 2 ದಿವಸ ಅವ್ರಿಗೆ ಎಲ್ಲ ರೀತಿಯಿಂದ ಟ್ರೈನಿಂಗ್ ಕೊಡ್ತೀವಿ. 3ನೇ ದಿವಸ ಅವ್ರಿಗೆ ಒಂದು ಹತ್ತಿರವಾದ ಈ ಪ್ರಗತಿಪರ ರೈತರ ಕಡೆ ಕರ್ಕೊಂಡೋಗಿ ಅವರು ಒಂದು ಸ್ಫೂರ್ತಿಯಾಗಿ ತೊಗೊಂಡು ರೇಷ್ಮೆನ ಯಾವ ಥರ ಬೆಳೀತಾ ಇದ್ದಾರೆ, ಅದರ ಆದಾಯ ಯಾವ ಥರ ತೊಗೊತಾ ಇದ್ದಾರೆ ಅನ್ನೋ ಒಂದು ಈ ಕಾರ್ಯಕ್ರಮವನ್ನು ಇವತ್ತು ಈ ಮಹದೇವಪುರ ಗ್ರಾಮದಲ್ಲೇ ಒಂದು ಜಾರಿ ಮಾಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಏನೇನು ವಿಶೇಷವಾಗಿ ರೇಷ್ಮೆ ಬಗ್ಗೆ ಏನೇನು ಮಾಹಿತಿಯನ್ನು ಕೊಡ್ತೀರಿ ಸರ್? ಮೊದಲು ತೋಟ ನಿರ್ವಹಣೆಯಲ್ಲಿ ತೋಟನ ಯಾವ ಥರ ನಿರ್ವಹಣೆ ಮಾಡ್ಕೋಬೇಕು, ಗೊಬ್ಬರ ಯಾವ ಟೈಮಿಗೆ ಕೊಡಬೇಕು. ಯಾಕಂದರೆ ಎಲ್ಲರೂ ಏನಂದರೆ ರಾಸಾಯನಿಕ ಗೊಬ್ಬರ ಇರ್ಬೋದು, ಜೈವಿಕ ಗೊಬ್ಬರ ಕೊಡ್ತಾರೆ, ಬಟ್ ಯಾವ ಸಮಯದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಮತ್ತು ಈ ಡ್ರಿಪ್ ಮುಖಾಂತರ ನೀರನ್ನು ಉಪಯೋಗಿಸೋದ್ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದು ಗಿಡಕ್ಕೆ ಎಷ್ಟು ಲೀಟರ ನೀರನ್ನು ಪ್ರತಿದಿನ ಕೊಡಬೇಕು. ಆಮೇಲೆ ರೇಷ್ಮೆ ಮನೆಯಲ್ಲೇ ಈಗ ಉದಾಹರಣೆ ರೇಷ್ಮೆ ಮನೆಯಲ್ಲಿ ಏನಾಗುತ್ತೆ, ಕೆಲವೊಂದು ನಾವು ಈ ಕೆಮಿಕಲನ್ನು ಕೊಟ್ಟಿರ್ತೀವಿ ಮನೆ ತೊಳೆಯಲಿಕ್ಕೆ. ಈ ಭಾಳಷ್ಟು ರೈತರು ಏನು ಮಾಡಿಬಿಡ್ತಾರೆ, ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಹೊಡಿತಾರೆ. ಅದು ತಪ್ಪಾಗತ್ತೆ. ಎಷ್ಟೊತ್ತು ನೆನೆ ಹಾಕಿ ಇಡಬೇಕು. ಆಮೇಲೆ ಸ್ಪ್ರೇಯರ್ ಮುಖಾಂತರನೇ ಯಾವ ಥರ ನಾವು ಮನೆಯನ್ನು ತೊಳಿಬೇಕು, ರೇಷ್ಮೆ ಮನೆಯನ್ನು. ಈ ಥರ ಕೆಲವೊಂದು ಏನಿರ್ತವೆ ಆಲ್ರೆಡಿ ಅಂದರೆ ಮೊದಲಿಂದ ಗೊತ್ತಿದ್ದಂಥ ಒಂದು ಪದ್ಧತಿಯಲ್ಲೇ ಸ್ವಲ್ಪ ನೈಪುಣ್ಯತೆ ಸ್ಕಿಲ್ ಅಂತೀವಿ ನಾವು. ಈ ಸ್ಕಿಲ್ ಅಂತ ಹೋಗ್ಬಂದರೆ ಅದರಿಂದ ಏನಂತೆ ಒಂದು ಗೂಡು, ಉತ್ತಮವಾದ ಗೂಡನ್ನು ಅವರು ಪಡೆದು ಅದರಿಂದ ಹೆಚ್ಚು ಲಾಭವನ್ನು ನಾವು ಮಾರ್ಕೆಟಲ್ಲೇ ತೊಗೋಬೋದು. ಓಕೆ ಸರ್, ಥ್ಯಾಂಕ್ ಯು.